Hi guys, welcome or welcome back to my YouTube ಚಾನಲ್. ಸೊ ನಾನಿವತ್ತು ಯಾಕೆ ಹಿಂಗೆ ರೆಡಿ ಆಗಿದ್ದೀನಿ ಅಂದರೆ, ಇವತ್ತು ನನ್ನ ಫ್ರೆಂಡ್ ಮದುವೆ ಇರೋದ್ರಿಂದ ನಾನು ನಮ್ಮ ಮಮ್ಮಿ ನನ್ನ ಅಮ್ಮ ಹೋಗ್ತಾ ಇದ್ದೀರಿ. ಸೊ ಅವ್ನು ಬಂದು ನನಗೆ ಸಿಕ್ಕಾಪಟ್ಟೆ ಬೆಸ್ಟ್ ಫ್ರೆಂಡ್. ಸುಮಾರು 7 to 8 ಇಯರ್ಸಿಂದ ಅವ್ನು ನನ್ನ ಫ್ರೆಂಡ್ ಅನಿಸುತ್ತೆ. ಆ್ಯಕ್ಚುಲಿ ನಾವು ಹೊರಡೋ ಟೈಮಲ್ಲಿ ಏನು ಟ್ರಾಫಿಕ್ ಅಷ್ಟಾಗಿರಲಿಲ್ಲ. ಬಟ್ ಸ್ಟಿಲ್ ನಾವು ಗೊರಗುಂಟೆಪಾಳ್ಯ ಮೇಲೆ ಹೋಗಿದ್ದರಿಂದ ಹೆವಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಚೌಟ್ರಿ ರೀಚ್ ಆಗೋದು ಕೂಡ ಲೇಟ್ ಆಗಿತ್ತು. ಆ್ಯಂಡ್ ಮೋರೋವರ್ ನಾನು ಮಂಜುಗೆ ನಿನ್ನ ಮದುವೆಗೆ ಬರೋಲ್ಲ, ನನಗೆ ಆಫೀಸಲ್ಲಿ ಲೀವ್ ಇಲ್ಲ ಅಂತೆಲ್ಲ ಹೇಳಿದ್ದೆ. ಬಟ್ ಸ್ಟಿಲ್ ಅವನು ನಮ್ಮನ್ನ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಯಿತು ಅವನಿಗೆ. ಸೊ ಇನ್ನು ಆಲೋಕೋರು ತುಂಬ ಜನ ಇದ್ದರು. ಹಾಗಾಗಿ ಅವನ ಹತ್ರ ಆಮೇಲೆ ಮಾತಾಡ್ಕೊಳ್ಳೋಣ ಅಂತ ನಾವು ಊಟ ಮಾಡೋಕ್ಕೆ ಹೋದ್ವಿ. ಸೊ ಊಟ ಎಲ್ಲ ಆದ ನಂತರ ಅವನ ಹತ್ರ ಸ್ವಲ್ಪ ಫೋಟೋ ತಕ್ಕೊಂಡು ಮಾತಾಡ್ಕೊಂಡಿದ್ವಿ. ಬಟ್ ಅಲ್ಲಿರೋ ಫೋಟೋಗ್ರಾಫರ್ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು. ಸೊ ಮದುವೆ ಎಲ್ಲ ಆಯಿತು. ಹಾಗಾಗಿ ನಾವು ಮತ್ತೆ ಮನೆಗೆ ಹೊರಟ್ರಿ. ಸೊ ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಲೈಕ್ 1:30 ಆಗಿತ್ತು ಟೈಮು. ಸೊ ಮನೆಗೆ ಬಂದಮೇಲೆ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇತ್ತು. ಆ್ಯಂಡ್ ನನ್ನ ತಮ್ಮಗೆ ಹೇಳ್ದೆ ಎಲ್ಲ ನಾವು ಕಾಫಿ ಕುಡಿಯೋಣ ಅಂತ. ಅವ್ನು ಕಾಫಿ ಕೂಡ ಸ್ಟಾಪ್ ಮಾಡಲಿಲ್ಲ. ಸೊ ನಾನು ನಮ್ಮ ಮಮ್ಮಿನೇ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಿಂಗ್ಸ್ ಕಾಫಿಗೆ ಬಂದ್ರಿ. ಆ್ಯಂಡ್ ನಿಮಗೆ ಗೊತ್ತಿರೋಂಗೆ ಕಿಂಗ್ಸ್ ಕಾಫಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕಾಫಿ ಇನ್ ಮೈ ಏರಿಯಾ. ಸೊ ನಮ್ಮ ಮಮ್ಮಿ ಕೂಡ ಕಾಫಿ ಕುಡಿಯೋಕ್ಕೆ ಬರಲ್ಲ ಅಂದ್ಬಿಟ್ಟು ಆಮೇಲೆ ನನ್ನ ಜೊತೆ ಬಂದರು. ಅವ್ರು ಹೇಳ್ತಾಯಿದ್ರು, ನೋಡು ನಾನು ಚೆನ್ನಾಗಿಲ್ಲ, ನಾನು ವೀಡಿಯೋ ಎಲ್ಲ ಮಾಡಬೇಡ ಅಂತ. ಬಟ್ ಸ್ಟಿಲ್ ನಾನು ವೀಡಿಯೋ ಮಾಡ್ತಾಯಿದ್ದೆ. ಅವ್ರಿಗೆ ಒಂದು ಕಡೆ ಕೋಪ ಬರ್ತಾಯಿತ್ತು, ಕಂಟ್ರೋಲ್ ಮಾಡಿಕೊಂಡ್ರು. ಕಾಫಿ ಎಲ್ಲ ಕುಡ್ದಾಯಿತು. ಅಲ್ಲಿಂದ ನಮ್ಮ ಡ್ಯಾಡಿಗೆ ಒಂದು ಲೆಮನ್ ಐಸ್ ಟೀ ತೊಗೊಂಡು ಹೊರಟ್ರಿ. ಬಟ್ ನಮ್ಮ ಮಮ್ಮಿ ಹಾಲು ಮೊಸರೇನೋ ತೊಗೋಬೇಕು ಅಂತ ಅಂದರು. ಸೊ ಹಾಗಾಗಿ ಮಾರ್ಟಿಗೆ ಹೋದ್ರಿ. ಬಟ್ ಅಲ್ಲಿ ನನ್ನ ತಮ್ಮ ಅವನಿಗೆ ಮ್ಯಾಗಿ ಅಂದರೆ ಇಷ್ಟ. ಅವ್ನು ಫೋನ್ ಮಾಡಿ ಮ್ಯಾಗಿ ಥರ ಕೇಳ್ದ. ಹಾಗಾಗಿ ಮ್ಯಾಗಿ ತೊಗೊಂಡ್ರಿ. ನಮ್ಮ ಮಮ್ಮಿ ಸರ್ಫ್ ಎಕ್ಸೆಲೆಲ್ಲ ತಕ್ಕೊಡು ಅಂತ ಸ್ಕೆಚ್ ಹಾಕಿದ್ರು. ಐ ಮೀನ್ ಸ್ಕೆಚ್ ಹಾಕಿದ್ರು. ಆಮೇಲೆ ಸರಿ ಬಾ ನಾನು ಬ್ಲಿಂಕಿಟ್ ಮಾಡ್ತೀನಿ ಅಂತ ಹೆಂಗೋ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದೆ. ಬಟ್ ಸ್ಟಿಲ್ ನಾನು ಕೊಡಿಸ್ಬೇಕಾಗಿತ್ತು ಅಂತ ಅನ್ನಿಸ್ತು. ಇಲ್ಲ ಪರವಾಗಿಲ್ಲ ಆಮೇಲೆ ಕೊಡ್ಸೋಣ ಅಂತ ಸೈಲೆಂಟ್ ಆದೆ. ಸೊ ಹೇಗಿದ್ರು ಮದರ್ಸ್ ಡೇ ಇದೆ ಅಲ್ಲ, ಅವಾಗ ಏನಾರ ಕೊಡ್ಸೋಣ, ಅವ್ರಿಗೆ ಅದೇ ಖುಷಿ ಆಗುತ್ತೆ ಅಂತ. ಅದಾದ ನಂತರ ಮನೆಗೆ ಬಂದ್ರಿ. ಲೈಕ್ ನಾನು ನನ್ನ ತಮ್ಮ ಏನೋ ಕೆಲ್ಸದ ಮೇಲೆ ಸ್ವಲ್ಪ ಹೊರಗಡೆ ಹೋದ್ರಿ. ಸೊ ಕೆಲಸ ಎಲ್ಲ ಮುಗೀತು. ಸೊ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ರಿ. ನಮ್ಮ ಮಮ್ಮಿಗೆ ಚಿಕನ್ ಮಾಡು ಅಂತ ಎಷ್ಟೇ ಕೇಳಿಕೊಂಡ್ರು ಅವ್ರು ಚಿಕನ್ ಮಾಡಿರಲಿಲ್ಲ. ಬಟ್ ಫಾರ್ಚುನೇಟ್ಲಿ ನಾವು ಬರೋ ಅಷ್ಟರಲ್ಲಿ ನಮ್ಮ ಮಮ್ಮಿ ಚಿಕನ್ ಸಾಂಬಾರು ಮತ್ತು ಕಬಾಬ್ ಚಪಾತಿ ಮಾಡಿಕ್ಕಿದ್ರು. ಸೊ ಸ್ವೀಟ್ ಅಲ್ಲ. ಅದಾದ ನಂತರ ನನ್ನ ಮನೆಗೆ ಬಂದು ಊಟ ಎಲ್ಲ ಮಾಡಾಯಿತು. ಸಿಕ್ಕಾಪಟ್ಟೆ ತಲೆನೋವಿತ್ತು. ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಇದಾಗಿತ್ತು ನನ್ನ ವ್ಲಾಗ್. ಅಷ್ಟೇ. ಬಾಯ್.